ಹಲೋ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ನ ಪ್ರೀತಿಯ ಸ್ವಾಗತ. ಗೆಳೆಯರೆ, ಇವತ್ತು ಲೋಕಸಭಾ ಆಯೋಗ, ಕರ್ನಾಟಕ ಲೋಕಸಭಾ ಆಯೋಗದಲ್ಲಿ ಉದ್ಯೋಗೋತ್ಸವದ ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ KPSCಯಲ್ಲಿ. ಸರಿನಾ? ದಿನಾಂಕ 18/2/2026 ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡ್ತಾರೆ. ಎಲ್ಲಿ ಅಂದರೆ KPSCಯಲ್ಲಿ. ಸರಿನಾ? 26ರ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸರಿನಾ? ಆನ್ಲೈನಲ್ಲಿ ಅರ್ಜಿಸಲು ಪ್ರಾರಂಭಿಕ ದಿನಾಂಕ ನೋಡಿ 21/2/2026 ಒಂದು ಪ್ರಥಮ ಅಧಿವೇಶನ ಇಲಾಖಾ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/3/2026 ಆಗಿರುತ್ತೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 23/3/2026 ಆಗಿರುತ್ತೆ. ಸರಿನಾ? ಆನ್ಲೈನಲ್ಲಿ ಪ್ರಾರಂಭ ದಿನಾಂಕ 21/2/2026. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/3/2026. ಸರಿನಾ? ಶುಲ್ಕ ಪಾವತಿಸಲಿಕ್ಕೆ 2 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ, 21/3/2026ಕ್ಕೆ. ಸರಿನಾ? ನೋಡಿ, ಅರ್ಜಿ ಸಲ್ಲಿಸುವ ವಿಧಾನ ನೋಡಿ. ಇಲಾಖಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕರ್ನಾಟಕ ಲೋಕಸಭಾ ಆಯೋಗದ KPSC ವೆಬ್ಸೈಟ್ www.kpsc.kr.nic.in ನಲ್ಲಿ ಭೇಟಿ ನೀಡಿ ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಅನುಬಂಧ 1ರಲ್ಲಿ ನಮೂದಿಸುವ ಮಾಹಿತಿಯನ್ನು ಗಮನಿಸತಕ್ಕದ್ದು. ಅರ್ಹತೆ ನೋಡಿ. ಎ. ಕೆಳಕಂಡ ನೌಕರರು ಇಲಾಖೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯಕ್ಕೊಳಪಟ್ಟ ನಿಗಮ, ಮಂಡಳಿ, ಸ್ಥಳೀಯ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು ಮತ್ತು ಪ್ರಾಧಿಕಾರಗಳ ಕಾಯಂ ನೌಕರರು ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದು. ಗ್ರೂಪ್ ಡಿ ನೌಕರರು ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಸರಿನಾ? ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆ ನೋಡಿ. ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಸಂಬಂಧ ಅಭ್ಯರ್ಥಿಗಳು ಅನುಬಂಧ 2ರಲ್ಲಿ ಸೂಚನೆಗಳನ್ನು ಓದತಕ್ಕದ್ದು. ಸರಿನಾ? ನೋಡಿ, ಇಲಾಖಾ ಪರೀಕ್ಷೆಗಳಿಗೆ ಆಫ್ಲೈನ್ OMR ಮಾದರಿ, ಆನ್ಲೈನ್ ಮಾದರಿಯ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮೂಲಕ ನಡೆಸಲಾಗುವುದು. ಈ ವಿಷಯದಲ್ಲಿ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಸ್ಪಷ್ಟವಾದ ಇತ್ತೀಚಿನ ಭಾವಚಿತ್ರವನ್ನು ಮತ್ತು ಸಹಿಯನ್ನು ಅಪ್ಲೋಡ್ ಮಾಡತಕ್ಕದ್ದು. ಇಲ್ಲವಾದರೆ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ನೋಡಿ, ಇವಾಗಿನ ಒಂದು ಫೋಟೋ ಮತ್ತು ನಿಮ್ಮ ಸೈನನ್ನು ನೀವು ನಮೂದಿಸಬೇಕಾಗುತ್ತೆ. ಇಲ್ಲಾಂದರೆ ಅರ್ಜಿಯನ್ನು ಇದು ಮಾಡ್ತಾರೆ, ತೆಗೆದಾಕ್ತಾರೆ. ಸರಿನಾ? ಸಕ್ರಿಯವಾಗಿರುವ ಇಮೇಲ್ ID ಮತ್ತು ಮೊಬೈಲ್ನ ಸಂಖ್ಯೆಯನ್ನು ಕಡ್ಡಾಯವಾಗಿ ಅರ್ಜಿಯಲ್ಲಿ ನಮೂದಿಸತಕ್ಕದ್ದು ಹಾಗೂ ಪರೀಕ್ಷೆ ಪ್ರಕ್ರಿಯೆ ಮುಕ್ತಾಯಗೊಳ್ಳುವವರೆಗೂ ಇರತಕ್ಕದ್ದು. ಸರಿನಾ? ನೋಡಿ, ವಿಷಯ ಸಂಕೇತಗಳು ಮತ್ತು ಪ್ರತಿ ವಿಷಯಕ್ಕೆ ನಿಗದಿಪಡಿಸಿದ ಶುಲ್ಕ ಮತ್ತು ವಿವರಗಳು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇಲಾಖಾ ಪರೀಕ್ಷೆ ವಿವಿಧ ವಿಷಯಗಳ ಹೆಸರುಗಳು, ಅವುಗಳ ಸಂಕೇತಗಳು ಹಾಗೂ ಸರ್ಕಾರದ ಆದೇಶ ಸಂಖ್ಯೆ CSUE ಸಂಖ್ಯೆ CLUSE 2010 ದಿನಾಂಕ 6/8/2010 ಅನ್ವಯ ನಿಗದಿಪಡಿಸಿರುವ ಶುಲ್ಕಗಳು, ವಿವರಗಳು ಅನುಬಂಧ 4ರಲ್ಲಿ ನಮೂದಿಸಿದೆ. ಪರೀಕ್ಷಾ ಕೇಂದ್ರಗಳ ಮತ್ತು ವೇಳಾಪಟ್ಟಿ ನೋಡಿ. ಇಲಾಖೆ ಸಂಬಂಧಿಸಿದಂತೆ ಒಟ್ಟು 3 ಹಂತಗಳಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು, ಪ್ರಥಮ ಹಂತದಲ್ಲಿ ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಸರಿನಾ? ದ್ವಿತೀಯ ಹಂತದಲ್ಲಿ ವಿಭಾಗೀಯ ಕೇಂದ್ರಗಳಾದ ಬೆಂಗಳೂರು, ಬೆಳಗಾವಿ, ಮೈಸೂರು, ಕಲಬುರಗಿ ಮತ್ತು ಶಿವಮೊಗ್ಗ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಹಾಗೂ ತೃತೀಯ ಹಂತದಲ್ಲಿ ಬೆಂಗಳೂರು ಪರೀಕ್ಷಾ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು. ಆದಾಗ್ಯೂ ಪರೀಕ್ಷೆ ಕೇಂದ್ರಗಳ ನಿಗದಿಪಡಿಸುವಿಕೆಯು ಆಯೋಗದ ತೀರ್ಮಾನಗೊಳ್ಳಿರುತ್ತದೆ. ಸದರಿ ಮಾಹಿತಿಯನ್ನು ಅನುಬಂಧ 5ರಲ್ಲಿ ತಿಳಿಸಲಾಗುತ್ತದೆ. ನೋಡಿ, ಪಠ್ಯಕ್ರಮಗಳು ನೋಡಿ. ಸರಿನಾ? ಇಲಾಖಾ ಪರೀಕ್ಷೆಗೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳು, ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ಒಟ್ಟು 99 ಪತ್ರಿಕೆಗಳಿಗೆ ಹಾಗೂ ವಿವರಣಾತ್ಮಕ ಮಾದರಿಯ ಒಟ್ಟು 19 ಪತ್ರಿಕೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತಿದ್ದು, ಸಂಬಂಧಪಟ್ಟ ಮಾಹಿತಿ ಅನುಬಂಧ 6ರಲ್ಲಿ ನಮೂದಿಸಲಾಗಿದೆ. ನೋಡಿ, ನೂತನ ಮತ್ತು ತಿದ್ದುಪಡಿ ನೋಡಿ. ಇಲಾಖಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವು ಇಲಾಖೆಗಳ ಪಠ್ಯಕ್ರಮಗಳು ಪ್ರಸ್ತುತ ತಿದ್ದುಪಡಿಯಾಗಿದ್ದು, ಮಾಹಿತಿಯನ್ನು ಅನುಬಂಧ 10ರಲ್ಲಿ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿನಾ? ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು KPSCಯಲ್ಲಿ ಎಕ್ಸಾಮನ್ನು ಮಾಡಬೇಕು ಅಂತಿರೋರು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಗೆಳೆಯರೆ. ಸರಿನಾ? ನೋಡಿ, ನಿಮಗೆ ಡೌಟ್ ಇದ್ದರೆ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ. ಸೇವಾ ಸಿಂಧು ಪೋರ್ಟಲ್ ಸಹಾಯವಾಣಿ ಕೊಟ್ಟಿದ್ದಾರೆ. ತಾಂತ್ರಿಕ ದೋಷಗಳು ಉಂಟಾದಲ್ಲಿ ಸಹಾಯವಾಣಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನೀವು ಕಾಲ್ ಮಾಡಿ ನಿಮ್ಮ ಮಾಹಿತಿಯನ್ನು ತಿಳ್ಕೊಬೋದು. ಉಪ ಕಾರ್ಯದರ್ಶಿ ಇಲಾಖಾ ಪರೀಕ್ಷೆಗಳು ಅಲ್ಲಿ ಇದು ಕೊಟ್ಟಿದ್ದಾರೆ. ಶಾಖಾಧಿಕಾರಿಗಳು ಮತ್ತು ಇಲಾಖಾ ಪರೀಕ್ಷೆ ಶಾಖೆ ಅದಕ್ಕೂ ಕೂಡ ಒಂದು ನಂಬರನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಡೌಟ್ ಇದ್ದವರು ಹೋಗಿ ಅರ್ಜಿಗಳನ್ನು ಹಾಕಲಿಕ್ಕೆ ಇದು ಮಾಡ್ಕೋಬೋದು. ಸರಿನಾ? ನೋಡಿ, ಅನುಬಂಧ 1 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ನೋಡಿ ಕೊಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ಇಲಾಖಾ ಪರೀಕ್ಷೆ ಅರ್ಜಿ ಸಲ್ಲಿಸುವ ಲೋಕಸಭಾ ಆಯೋಗದ KPSC ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆನ್ಲೈನಲ್ಲಿ. ಸರಿನಾ? ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಸರಿನಾ? ಮತ್ತು ಅಭ್ಯರ್ಥಿಯು ತನ್ನ ಆಧಾರ್ ಸಂಖ್ಯೆ ನಮೂದಿಸಿ ಕಂಟಿನ್ಯೂ ಬಟನ್ ಒತ್ತಿ ಮೊಬೈಲ್ನಲ್ಲಿ ಬಂದಿರುವ OTP ನಂಬರನ್ನು ನಮೂದಿಸಿ ಕಂಟಿನ್ಯೂ ಬಟನ್ ಒತ್ತಬೇಕು. ನಂತರ ಅಲೋ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಯಬಹುದು. ಸರಿನಾ? ನೋಡಿ, ಇದೆಲ್ಲ
ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ವಿಧಾನಗಳು ಕೊಟ್ಟಿದ್ದಾರೆ. ನೀವು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ತದನಂತರ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೋಡಿ, ಅನುಬಂಧ 2 ಇಲಾಖಾ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಸೂಚನೆಗಳು ನೋಡಿ ಕೊಟ್ಟಿದ್ದಾರೆ. ಆನ್ಲೈನ್ ಅರ್ಜಿಗಳಲ್ಲಿ ಭರ್ತಿ ಮಾಡುವ ವಿವರಗಳಂತೆಯೇ ಪ್ರವೇಶ ಪತ್ರದಲ್ಲಿ ಮತ್ತು ಉತ್ತೀರ್ಣತಾ ಪ್ರಮಾಣ ಪತ್ರಗಳಲ್ಲಿ ವಿವರಗಳು ಮುದ್ರಿತವಾಗುವ ಕಾರಣ ಅರ್ಜಿ ಭರ್ತಿ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಹೆಸರು, ಹುದ್ದೆ, ಕರ್ತವ್ಯ ನಿರ್ವಹಿಸುವ ಸ್ಥಳ, ಆಯ್ಕೆ ಮಾಡಿಕೊಳ್ಳುವ ವಿಷಯ ಮತ್ತು ವಿಶೇಷ ಸಂಕೇತಗಳು ಬಹು ಎಚ್ಚರಿಕೆಯಿಂದ ಭರ್ತಿ ಮಾಡಬೇಕು. ಸರಿನಾ? ಇಷ್ಟು ಈ ಒಂದು KPSCಯಲ್ಲಿ ಕರೆದಿರ್ತಕ್ಕಂಥ ಪರೀಕ್ಷೆಗೆ ಆನ್ಲೈನಲ್ಲಿ ಕರೆದಿರ್ತಕ್ಕಂಥ ಒಂದು ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಗೆಳೆಯರೆ. ದಯವಿಟ್ಟು ಆಸಕ್ತಿಗೊಳ್ಳುವಂಥ ಅಭ್ಯರ್ಥಿಗಳು ದಯವಿಟ್ಟು ಆನ್ಲೈನಲ್ಲಿ ಹೋಗಿ ಅರ್ಜಿ ಸಲ್ಲಿಸಿ. ಸರಿನಾ? ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ. ಮುಂದಿನ ತಿಂಗಳು 21ರ ತನಕ ನಿಮಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಡೇಟ್ ಇದೆ. ಸರಿನಾ? ನೋಡಿ, ಇದೊಂದು ಲೋಕಸಭಾ ಆಯೋಗದ ಕಚೇರಿ ಮುಖ್ಯಸ್ಥ ನೀಡುವ ದೃಢೀಕರಣ ಪತ್ರ ನೋಡಿ. ಅಭ್ಯರ್ಥಿ ಹೆಸರಾಗಿರುತ್ತೆ ಸೇವಾ ಪುಸ್ತಕದಲ್ಲಿರುವಂತೆ ಸರ್ಕಾರಿ ಸೇವೆಗಳು ಸೇರಿದ ದಿನಾಂಕ ಮತ್ತು ಪದನಾಮ. ನೀವು ಗೌರ್ಮೆಂಟ್ ಜಾಬ್ ಸೇರಿದ ದಿನಾಂಕ ಅಲ್ಲಿ ಬರೀಬೇಕಾಗುತ್ತೆ. ಪ್ರಸಕ್ತ ಕಾರ್ಯನಿರ್ವಹಿಸುತ್ತಿರುವ ಪದನಾಮ, ಶುಲ್ಕ, ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ದಿನಾಂಕ ಹಾಗೂ ಸೇವೆ ಸಲ್ಲಿಸುತ್ತಿರುವ ಇಲಾಖೆ ಹೆಸರು. ನಿಮ್ಮ ಸ್ಯಾಲರಿ, ನೀವು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅದೆಲ್ಲ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಮಾತೃ ಇಲಾಖೆ, ಪೇರೆಂಟ್ ಡಿಪಾರ್ಟ್ಮೆಂಟ್ನ ಹೆಸರು, ನಿಮ್ಮ ಡಿಪಾರ್ಟ್ಮೆಂಟ್ನ ಹೆಸರು ಬರೀಬೇಕಾಗುತ್ತೆ. ಇದೆಲ್ಲ ನೋಡಿ, ಇದೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ ನೀವು ಆನ್ಲೈನಲ್ಲಿ ಒಂದು ದೃಢೀಕರಣ ಪತ್ರವನ್ನು ಅವರಿಗೆ ಕಳಿಸ್ಬೇಕಾಗುತ್ತೆ. ಹೆಸರು, ನಿಮ್ಮ ಸಹಿ ಅಥವಾ ನಿಮ್ಮ ಪದನಾಮ, ಮೊಹರು, ನಿಮ್ಮ ಸೈನ್. ಸರಿನಾ? ಇಷ್ಟು ಇದಾಗಿರುತ್ತೆ. ಇದು ವಿಷಯಗಳು, ಪತ್ರಿಕೆಗಳು ನೋಡಿ, ವಿಶೇಷ ಸಂಕೇತಗಳು, ಫಾರೆಸ್ಟ್ ಪತ್ರಿಕೆ ನೋಡಿ, ಅಕೌಂಟ್ ಲಾ, ಇವೆಲ್ಲ ಯಾವ್ಯಾವ ಇದು ಜಾಬ್ಗಳೆಲ್ಲ ನೀವು ಇರ್ತೀರ ಅದೆಲ್ಲ ನೀವು ಇದು ವಿಶೇಷ ಸಂಕೇತಗಳು. ಸರಿನಾ? ಇಷ್ಟು ಇದಾಗಿರುತ್ತೆ. ಯಾವ್ಯಾವ ಗೋರ್ಮೆಂಟ್ ಜಾಬ್ಗಳು ಎಲ್ಲಿರ್ತೀರೋ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು ಆಯ್ಕೆ ಮಾಡಿಕೊಂಡು ತದನಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಸರಿನಾ? ಇದೆಲ್ಲ ಅಷ್ಟೇ, ಇದಷ್ಟು ಅಷ್ಟೇ, ಎಲ್ಲ ಅಷ್ಟೇ, ಎಲ್ಲ ಬ್ಯಾಂಕ್ಗಳ ನೇಮು ಎಲ್ಲ ಅಷ್ಟೇ. ಕನ್ನಡ ಭಾಷಾ ಮೌಖಿಕ ಪರೀಕ್ಷೆ ಮಾತ್ರ 73 ಮಾರ್ಕ್ಸ್ ಇದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಅಷ್ಟೇ. ವಿಕಲಚೇತನ ಮತ್ತು ಹಿರಿಯನಾಗರಿಕ ಸಂಬಂಧಿಸಿದ ನಿಯಮಗಳು 74, ಅಗ್ನಿಶಾಮಕ ನಿಯಮಗಳು 75. ಇಷ್ಟು ಈ ಒಂದು KPSCಯಲ್ಲಿ ಕರೆದಿರುವ ಎಕ್ಸಾಮ್ನ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ದಯವಿಟ್ಟು ಆಸಕ್ತಿ ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ಗಳು ಕ್ಲಿಕ್ ಮಾಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಅವರು ಕೂಡ ಒಂದು KPSCಯಲ್ಲಿ ಎಕ್ಸಾಮ್ ಬರುವಂಥ ಕನಸು ಕಟ್ಟಿಕೊಂಡಿದ್ದರೆ ಅವರು ಕೂಡ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು. ಸಿಗ್ತೀನಿ ಇದ್ರಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ಬಾಯ್.